ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದರಿದ್ರ ಯೋಗಗಳು ಜೀವನ ಪೂರ್ತಿ ಕೂಡ ಇರಬಹುದು ಅಥವಾ ಇರದೇನೂ ಇರಬಹುದು. ಎಂದೋ ಬಂದು ಮತ್ತೆ ಎಂದೋ ಹೋಗಲೂಬಹುದು, ಬಂದ ನಂತರ ಹೋಗದೆಯೂ ಇರಬಹುದು. ಜೀವನದ ಪ್ರಾರಂಭದಲ್ಲಿ ಕೂಡ ಬರಬಹುದು ಅಥವಾ ಜೀವನದ ಪ್ರಾರಂಭದಲ್ಲಿ ಅದ್ಭುತ ರಾಜಯೋಗವಿದ್ದು ತಾರುಣ್ಯದಲ್ಲಿ ದರಿದ್ರ ಯೋಗ ಬರಬಹುದು. ಮತ್ತೆ ನಡು ವಯಸ್ಸಿನಲ್ಲಿ ರಾಜಯೋಗಕ್ಕೆ ಅವಕಾಶವೂ ಇರಬಹುದು, ಆಗದೆಯೂ ಇರಬಹುದು. ಬಹಳಷ್ಟು ಎತ್ತರದಲ್ಲಿದ್ದ ವ್ಯಕ್ತಿಯನ್ನು ಕುಟುಂಬದ ಹತ್ತಿರದವರೇ ವಂಚಿಸಿ ಕೆಟ್ಟ ಸ್ಥಿತಿಗೂ ಕೂಡ ತರಬಹುದು. ದ್ರೋಹಗಳನ್ನ ಅನ್ಯರು ಮಾಡಬಹುದು. ವ್ಯಕ್ತಿ ತನಗೆ ತಾನೇ ಅನ್ಯಾಯವನ್ನು ಕೂಡ ಮಾಡಿಕೊಳ್ಬಹುದು. ಈ ವ್ಯಕ್ತಿಯ ಜ್ಞಾನ, ಬುದ್ಧಿಬಲ, ಸಮಯ, ವ್ಯಾವಹಾರಿಕ ಕೌಶಲ್ಯ ಯಾವುದು ತೆಗೆದು ಹಾಕುವಂತದ್ದಲ್ಲ. ಜೀವನದಲ್ಲಿ ಮೇಲೇರುವಾಗ ಒಬ್ಬ ಶಕುನಿಯೂ ಆಗಬೇಕಾಗುತ್ತದೆ, ಕೃಷ್ಣನೂ ಆಗಬೇಕಾಗುತ್ತದೆ. ಚಾಣಕ್ಯನಂತಹ ಮಹತ್ತರವಾದ 7 ಬೀಳುಗಳನ್ನ, ಚದುರಂಗದಾಟವನ್ನು ಕೂಡ ಆಡಬೇಕಾಗುತ್ತದೆ. ಜ್ಯೋತಿಷ್ಯದ ಪ್ರಕಾರ ಯೋಗಗಳಲ್ಲಿ ಅತ್ಯಂತ ದುರಾದೃಷ್ಟಕರ ಯೋಗವೆಂದರೆ ದರಿದ್ರ ಯೋಗ. ಅನೇಕ ಜನರಿಗೆ ಅತ್ಯಂತ ಸಕಾರಾತ್ಮಕ ಯೋಗವಾದ ರಾಜಯೋಗದ ಬಗ್ಗೆ ತಿಳಿದಿರಬಹುದು. ಆದರೆ ದರಿದ್ರ ಯೋಗವು ಗ್ರಹಗಳೊಂದಿಗೆ ಸಂಯೋಜಿಸಿ ಕೆಟ್ಟ ಪರಿಣಾಮಗಳನ್ನ ನೀಡುತ್ತದೆ ಎಂದು ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಈ ಯೋಗವನ್ನು ದರಿದ್ರ ಎಂದು ಕರೆಯಲಾಗುತ್ತದೆ, ಅಂದರೆ ಬಡತನ. ಇದು ಅಶುಭವೆಂದು ಪರಿಗಣಿಸಲಾದ ಯೋಗವಾಗಿದೆ, ಏಕೆಂದರೆ ಇದರ ಪ್ರಭಾವದಿಂದಾಗಿ ಜನರು ಭಾರಿ ನಷ್ಟವನ್ನ ಅನುಭವಿಸುತ್ತಾರೆ. ಅದು ಹಣದ ತೀವ್ರ ಕುಸಿತಕ್ಕೆ ಕಾರಣವಾಗಬಹುದು. ಒಬ್ಬರ ಕುಂಡಲಿಯಲ್ಲಿ ದರಿದ್ರ ಯೋಗವಿದ್ದರೆ ಯಾವ ಸಮಸ್ಯೆಗಳು ಉಂಟಾಗಬಹುದು ಎಂಬುದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲೇ ಗಮನಿಸಿದ್ರೆ ದರಿದ್ರ ಯೋಗವನ್ನು ಅತ್ಯಂತ ಅಶುಭವೆನ್ನುತ್ತಾರೆ. ಏಕೆಂದರೆ 11ನೇ ಮನೆಯ ಅಧಿಪತಿ 6, 8 ಮತ್ತು 11ನೇ ಮನೆಯಲ್ಲಿ ಸಂಚಾರ ಮಾಡುವನು. ವಿವಿಧ ಮನೆಗಳಲ್ಲಿ ದರಿದ್ರ ಯೋಗದ ಸೃಷ್ಟಿಯು ಆರ್ಥಿಕ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ಇದರಿಂದಾಗಿ ಅತಿಯಾದ ಖರ್ಚು, ವಿನಾಕಾರಣ ಸಮಯವನ್ನ ಕಳೆಯುವುದು ಉಂಟಾಗುತ್ತದೆ. ಹಾಗೆ ದರಿದ್ರ ಯೋಗದಿಂದಾಗಿ ಜನರು ಇಲ್ಲಸಲ್ಲದ ಬಾಧೆಗೆ ಸಿಲುಕಿಕೊಳ್ಳುತ್ತಾರೆ. ಆರಂಭದಲ್ಲಿ ಆರ್ಥಿಕ ಪರಿಸ್ಥಿತಿಯ ಮೇಲೆ ಉತ್ತಮ ಪರಿಣಾಮ ಬೀರುವ ಸಾಲುಗಳು ಸಮಯ ಕಳೆದಂತೆ ಈ ಸಾಲುಗಳು ನಿಮಗೆ ಹೊರೆಯಾಗುತ್ತದೆ. ಅಂತಿಮವಾಗಿ ಇದು ನಿಮ್ಮ ಜೀವನದಲ್ಲಿ ಒತ್ತಡದ ಸಂದರ್ಭಗಳಿಗೆ ಕಾರಣವಾಗುತ್ತದೆ. ನಿಮ್ಮ ಎಲ್ಲಾ ಸಾಲಗಳನ್ನ ತೀರಿಸಲು ಮತ್ತು ನಿಮ್ಮ ಜೀವನದಲ್ಲಿ ಸ್ಥಿರತೆಯನ್ನ ಮರಳಿ ಪಡೆಯಲು ನೀವು ದಣಿವರಿಯದೆ ಕೆಲಸ ಮಾಡಬೇಕಾಗುತ್ತದೆ. ತಮ್ಮ ಜನ್ಮ ಜಾತಕದಲ್ಲಿ ದರಿದ್ರ ಯೋಗವನ್ನ ಹೊಂದಿರುವ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಹೋರಾಟಗಳನ್ನ ಎದುರಿಸಬೇಕಾಗುತ್ತದೆ. ನಿಮ್ಮ ಆಯ್ಕೆಯ ಕೆಲಸವನ್ನ ಹುಡುಕುವಲ್ಲಿ ನೀವು ಸವಾಲುಗಳನ್ನ ಎದುರಿಸಬಹುದು, ಜೊತೆಗೆ ನೀವು ತಿರಸ್ಕಾರವನ್ನು ಎದುರಿಸಬೇಕಾಗುತ್ತದೆ. ದರಿದ್ರ ಯೋಗದಿಂದಾಗಿ ಆರ್ಥಿಕ ಅಸ್ಥಿರತೆ ಮತ್ತು ಬಡತನವು ನಿಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿ ಜೀವನವನ್ನ ನಡೆಸಲು ನಿಮಗೆ ಅವಕಾಶ ನೀಡುವುದಿಲ್ಲ. ಐಷಾರಾಮಿ ಜೀವನವನ್ನ ನಡೆಸುವ ನಿಮ್ಮ ಆಸೆಗಳನ್ನ ಬದಿಗಿಟ್ಟು ನೀವು ಜೀವನದಲ್ಲಿ ರಾಜಿ ಮಾಡಿಕೊಳ್ಳಬೇಕಾಗುತ್ತದೆ. ಅನೇಕ ಜನರು ತಮ್ಮ ಜನ್ಮ ಜಾತಕದಲ್ಲಿ ದರಿದ್ರ ಯೋಗವನ್ನ ಹೊಂದಿದ್ದಾರೆ. ಇದು ಅವರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಅವರ ಹಿಂದಿನ ಕಾರ್ಯಗಳು ಮತ್ತು ಕರ್ಮದ ಪ್ರಭಾವದಿಂದಾಗಿಯೂ ಇರಬಹುದು. ಆದ್ದರಿಂದ ಇದು ಜೀವನದಲ್ಲಿ ಸಾಕಷ್ಟು ಸವಾಲುಗಳು ಮತ್ತು ಏರಿಳಿತಗಳನ್ನ ಉಂಟು ಮಾಡಬಹುದು. ಇದು ಜನರನ್ನ ನಿಷ್ಪ್ರಯೋಜಕ ಮತ್ತು ನಿರುತ್ಸಾಹಿಗಳಾಗಿಸುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಅವನು ಹುಟ್ಟಿದ ಸಮಯಕ್ಕೆ ಅನುಗುಣವಾಗಿ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ. ಅವು ಒಳ್ಳೆಯದ್ದು ಆಗಿರಬಹುದು, ಕೆಟ್ಟದ್ದು ಆಗಿರಬಹುದು. ಅವು ವ್ಯಕ್ತಿಯ ಜೀವನದ ಮೇಲೆ ಪರಿಣಾಮ ಬೀರುತ್ತವೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕವು ಅವನ ಭವಿಷ್ಯವನ್ನ ನಿರ್ಧರಿಸುತ್ತದೆ. ಜಾತಕದಲ್ಲಿ ಶುಭ ಯೋಗಗಳಿದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ಪಡೆಯುತ್ತಾನೆ. ಜಾತಕದ ಈ ಶುಭ ಯೋಗಗಳು ಯಶಸ್ಸು, ಸಂಪತ್ತು ಮತ್ತು ಖ್ಯಾತಿಯನ್ನ ತರುತ್ತವೆ. ಮತ್ತೊಂದೆಡೆ ವ್ಯಕ್ತಿಯ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಆ ವ್ಯಕ್ತಿಗೆ
ಅದೃಷ್ಟದ ಬೆಂಬಲವು ಎಂದಿಗೂ ಸಿಗುವುದಿಲ್ಲ. ಈ ಅಶುಭ ಯೋಗಗಳು ವ್ಯಕ್ತಿಯನ್ನು ಅನೇಕ ತೊಂದರೆಗಳನ್ನ ಎದುರಿಸುವಂತೆ ಮಾಡಿದ್ವೆ. ಅಂತಹ ಯೋಗಗಳಿದ್ದರೆ ವ್ಯಕ್ತಿಯ ಜೀವನವು ಹೋರಾಟಗಳಿಂದ ತುಂಬಿರುತ್ತದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ದರಿದ್ರ ಯೋಗ ಎಂದು ಕರೆಯುತ್ತಾರೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ದರಿದ್ರ ಯೋಗವಿದ್ದರೆ ಅವನು ತನ್ನ ಜೀವನದುದ್ದಕ್ಕೂ ಬಹಳಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ದರಿದ್ರ ಯೋಗವು ಒಂದು ಅಶುಭ ಗ್ರಹದ ಸಂಪರ್ಕಕ್ಕೆ ಬಂದಾಗ ದರಿದ್ರ ಯೋಗವು ರೂಪುಗೊಳ್ಳುತ್ತದೆ. ದೇವಗುರು 6ರಿಂದ 12ನೇ ಮನೆಯಲ್ಲಿ ಕುಳಿತಿದ್ದರೂ ಜಾತಕದಲ್ಲಿ ದರಿದ್ರ ಯೋಗ ಉಂಟಾಗುತ್ತದೆ. ಇದಲ್ಲದೆ ಜಾತಕದ ಮಧ್ಯದಲ್ಲಿ ಶುಭ ಯೋಗವಿದ್ದು ಸಂಪತ್ತಿನ ಮನೆಯಲ್ಲಿ ದುಷ್ಟ ಗ್ರಹವು ಕುಳಿತಿದ್ದರೆ ಆಗ ದರಿದ್ರ ಯೋಗವು ರೂಪುಗೊಳ್ಳುತ್ತದೆ. ಜಾತಕದಲ್ಲಿ ಅಶುಭ ಯೋಗವಿದ್ದರೆ ಕೆಲವು ಕ್ರಮಗಳನ್ನ ಕೈಗೊಳ್ಳುವುದರಿಂದ ಅದರ ಪರಿಣಾಮವನ್ನ ತಪ್ಪಿಸಬಹುದು. ಜಾತಕದಲ್ಲಿ ದರಿದ್ರ ಯೋಗ ಇರುವವರು ತಮ್ಮ ತಂದೆ, ತಾಯಿ ಮತ್ತು ಜೀವನ ಸಂಗಾತಿಯನ್ನು ಸದಾ ಗೌರವಿಸಬೇಕು. ಬಡತನವಿದ್ದರೆ ಗಜೇಂದ್ರ ಮೋಕ್ಷವನ್ನ ಪಠಿಸಬೇಕು. ಮಧ್ಯದ ಬೆರಳಿಗೆ 3 ಲೋಹಗಳ ಉಂಗುರವನ್ನ ಧರಿಸುವುದು ಅಥವಾ 3 ಲೋಹಗಳಿಂದ ಮಾಡಿದ ಬಳೆಯನ್ನ ಕೈಯಲ್ಲಿ ಧರಿಸುವುದು ಸಹ ಪ್ರಯೋಜನಕಾರಿಯಾಗಿದೆ. ಭಗವದ್ಗೀತೆಯ 11 ಅಧ್ಯಾಯಗಳನ್ನ ಪಠಿಸುವುದು ಕೂಡ ದರಿದ್ರ ಯೋಗದ ನಾಶಕ್ಕೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಇನ್ನು ದರಿದ್ರ ಯೋಗವು ಕೂಡ ಅಪಾರ ಲಾಭಗಳನ್ನ ತಂದುಕೊಡುತ್ತದೆ ಎಂಬುದು ಜ್ಯೋತಿಷ್ಯ ಅಥವಾ ಜೀವನದ ದೃಷ್ಟಿಯಿಂದ ನೋಡಿದರೆ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇದರಿಂದ ವ್ಯಕ್ತಿಗೆ ಕೆಲವು ಧನಾತ್ಮಕವಾಗಿ ಸಾಕಷ್ಟು ಒಳಿತನ್ನ ಮಾಡುತ್ತೆ. ಅದರಿಂದಾಗುವ ಲಾಭಗಳೆಂದರೆ ಕಷ್ಟಪಟ್ಟು ಸಂಪಾದಿಸಿದ ಹಣದ ಬೆಲೆ ಹೆಚ್ಚು ತಿಳಿಯುತ್ತದೆ. ಇದು ಜೀವನದಲ್ಲಿ ಶಿಸ್ತನ್ನ ತರುತ್ತೆ. ಅವಶ್ಯಕತೆಗಿಂತ ಹೆಚ್ಚು ವ್ಯಯ ಮಾಡದೆ ಸರಳವಾಗಿ ಬದುಕುವ ಅಭ್ಯಾಸ ಬರುತ್ತದೆ. ಸಮಸ್ಯೆಗಳನ್ನು ಎದುರಿಸಿ ಹೊರಬಂದಾಗ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಬಹಳ ಮಂದಿ ಕಷ್ಟದ ಸಮಯದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದಿಕ್ಕಿನತ್ತ ಹೆಚ್ಚು ಗಮನ ಹರಿಸುತ್ತಾರೆ. ತಾವು ಅನುಭವಿಸಿದ ಕಷ್ಟಗಳಿಂದ ಇತರರ ನೋವನ್ನ ಅರ್ಥ ಮಾಡಿಕೊಳ್ಳುವ ಗುಣ ಬರುತ್ತೆ. ತಮ್ಮ ಬದುಕಿಗೆ ಅನುಗುಣವಾಗಿ ಖರ್ಚು ಮಾಡುವುದು, ಉಳಿತಾಯ ಮಾಡುವುದು ಇತ್ಯಾದಿ ಕೌಶಲ್ಯಗಳು ಅಭಿವೃದ್ಧಿಯಾಗುತ್ತವೆ. ದರಿದ್ರ ಅನ್ನೋರಿಗೆ ಮಾನಸಿಕ ಸ್ಥಿತಿ ಬದಲಾಯಿಸಿಕೊಂಡು ಯೋಗ ಬಲವಿದೆ ಅನ್ನೋ ಬದಲಾವಣೆ ತಂದುಕೊಂಡ್ರೆ ಮಾನಸಿಕ ನೆಮ್ಮದಿ ಖಂಡಿತವಾಗಿಯೂ ಸಿಗುತ್ತೆ. ಈ ಜಗತ್ತಿನಲ್ಲಿ ಎಲ್ಲವೂ ಸಿಗುತ್ತೆ, ಆದ್ರೆ ನೆಮ್ಮದಿಯೊಂದನ್ನ ಬಿಟ್ಟು. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಜೈ ಕೇರ್. ನಮಸ್ಕಾರ.